ಏನಾಗಿದೆಯೋ ನಿಂಗೆ? ರಾತ್ರಿಯಿಂದ ಅದೆಷ್ಟು ಫೋನ್ ಮಾಡ್ತಿದ್ದೀನಿ. ಯಾಕೆ ಪಿಕ್ ಮಾಡಿಲ್ಲ? ವಾಪಸ್ ಬರ್ತೀನಿ ಅಂತ ಹೇಳಿ ಹೋದವ ಮತ್ತೆ ಪತ್ತೆನೇ ಇಲ್ಲ. ಅದು ಮಾತಾಡೋಕೆ ಅಂತ ಬಂದರೆ ನನ್ನ ದುಡುಕು ಬುದ್ಧಿಯಿಂದ ಏನೇನೋ ಆಗೋಯ್ತು. ಏನಾಯಿತು? ಅದೆಲ್ಲ ಸಿಕ್ಕಾಗ ಹೇಳ್ತೀನಿ. ಅಪ್ಪ ತಂದೆ ಮುಚ್ಕೊಂಡು ಹೇಳು ಅದೇನು ಅಂದ ಸಂಜು ಮಾತಿಗೆ ಎಲ್ಲವನ್ನು ವಿವರಿಸಿದ್ದ ವೇದ. ಇನ್ನೂ ಆಗಬೇಕು ಮಗನೇ ನಿನಗೆ. ಏನು ಹಾಗೆ ನಮ್ಮ ಮಾತಾಡ್ತೀಯ? ದೊಡ್ಡ ಸ್ಕೋಪ್ ಬೇರೆ ಅದರಲ್ಲಿ. ಹೇಳ್ತೀನಿ ತಡಿ ನನ್ನ ತಂಗಿಗೆ. ಅವಳೇ ಕರೆಕ್ಟ್ ನಿಂಗೆ ಬುದ್ಧಿ ಕಲಿಸೋಕೆ. ಸುಮ್ಮನೆ ಇರಲೋ. ಇಲ್ಲೇ ಇದ್ದಾಳೆ ನಿನ್ನ ತಂಗಿ. ಇವಾಗ ತಾನೇ ಎಲ್ಲ ಸರಿಯಾಗಿದೆ. ನೀನು ಮತ್ತೆ ಇನ್ನಷ್ಟು ತುಪ್ಪ ಸುರಿಬೇಡ. ಈಗಲೇ ಒಂದು ಅರ್ಧ ದಿನ ಮಾತು ಬಿಟ್ಟಿದ್ದಕ್ಕೆ ಪ್ರಾಣ ಹೋದಷ್ಟು ಹಿಂಸೆ ಆಗಿದೆ. ಇನ್ನು ನೀನು ಬೇರೆ ಏನೇನೋ ಹೇಳ್ಕೊಡ್ಬೇಡ ಅಂದವನ ಮಾತಿಗೆ ಸಂಜು ಖುಷಿ ಇಬ್ಬರು ನಕ್ಕರು. ಅವನ ಜೊತೆ ಒಂದಿಷ್ಟು ಮಾತಾಡಿ ಫೋನ್ ಇಟ್ಟಿದ್ದ ವೇದ ಖುಷಿ ಜೊತೆ ಒಂದಿಷ್ಟು ಮಾತಾಡಿ ಮುದ್ದಾಡಿದಾಗ ಇಬ್ಬರ ಮನಸ್ಸು ಹಗುರವಾಗಿತ್ತು. ಅವನನ್ನು ಸ್ನಾನಕ್ಕೆ ಕಳಿಸಿ ಬಟ್ಟೆ ತೆಗೆದು ಕೆಳಗೆ ಬಂದಳು ಖುಷಿ. ದೊಡ್ಡವರೆಲ್ಲ ಅದು ಇದು ಮಾತಾಡಿ ತಿಂಡಿ ತಿಂದು ಹೋದರು. ಸ್ನಾನ ಮುಗಿಸಿ ನಾರ್ಮಲ್ ಬಟ್ಟೆ ತೊಟ್ಟು ಕೆಳಗೆ ಬಂದ ವೇದನನ್ನು ನೋಡಿ ಏನಿವತ್ತು ಇನ್ನೂ ರೆಡಿಯಾಗಿಲ್ಲ ಅಂದಳು ಬಿಂದು. ಇವತ್ತು ಹೋಗಲ್ಲ ಅತ್ತಿಗೆ. ಯಾಕೆ? ಸುಮ್ಮನೆ ಮನೆಯಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದವ ಖುಷಿ ಕಡೆ ನೋಡಿ ಅವನ ನೋಟ ಹರಿತ ಬಿಂದು. ಓಹೋ ಆಯ್ತಾಯ್ತು, ಧಾರಾಳವಾಗಿ ಇರು. ನೀನು ಮನೆಯಲ್ಲಿ ಇರೋದೇ ಅಪರೂಪ ಅಂದಳು. ಅವನು ತಿಂಡಿ ತಿಂದು ಸ್ವಲ್ಪ ಹೊತ್ತು ಮನೆ ಹೊರಗಡೆ ಅಡ್ಡಾಡಿ ಕಾರ್ತಿ ಜೊತೆ ಒಂದಿಷ್ಟು ಮಾತನಾಡುತ್ತಾ ನಡೆದು ಗಾರ್ಡನ್ ಕಡೆ ಹೋಗಿದ್ದ. ಅವನು ಇರೋದು ತಿಳಿಯದ ಕಸ್ತೂರಿ ಅವರು ಮನೆಗೆ ಬಂದಿದ್ದರು. ತಿಂಡಿ ತಿನ್ನುತ್ತಾ ನಗುತ್ತಾ ರಿಯಾ ಖುಷಿ ಮಾತಾಡುತ್ತಾ ಕುಳಿತಿದ್ದು ನೋಡಿ ಇವಳಿಗೆ ಏನು ಹೇಳ್ಕೊಟ್ರು, ಅವಳ ಜೊತೆ ಮತ್ತೆ ಅದೇ ಥರ ಇದ್ದಾಳೆ ಅಂದುಕೊಂಡು ಅವರಿದ್ದರು ಬಂದು ಕುಳಿತರು. ನಿಮಗೆ ತಿಂಡಿ ಕೊಡ್ಲಾ ಅಂದ ಬಿಂದುನ ನೋಡಿ ಬೇಡ ಅಂದವರೇ ಖುಷಿ ಕಡೆ ನೋಡುತ್ತಾ ನಿಮಗೆ ಈ ಮನೆಯಲ್ಲಿ ಏನು ಕಡಿಮೆ ಆಗಿದೆ? ಸ್ವಲ್ಪ ಈ ಮನೆತನಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಕಲಿ. ಇವಾಗ ಅಂಥದ್ದೇನಾಯಿತು ಅಂದಳು ಅವರನ್ನೇ ನೋಡುತ್ತಾ ಖುಷಿ. ಇನ್ನೂ ಏನಾಗಬೇಕು? ಈ ಮನೆ ಮರ್ಯಾದೆಯೆಲ್ಲ ಟಿ ವಿಲಿ ಹರಾಜಿಟ್ಟಿದೆಯಾ? ಇದೆಲ್ಲ ಬೇಕಿತ್ತಾ? ತೆಪ್ಪಗೆ ಮನೆಯಲ್ಲಿ ಇರೋದು ಬಿಟ್ಟು ಆ ಡ್ರಗ್ಸ್ ಎಲ್ಲ ಯಾಕೆ ತಗೊಂಡಿದ್ದೆ ಅನ್ನಲು ಸ್ವಲ್ಪ ಹಿಂದೆ ಮುಂದೆ ತಿಳ್ಕೊಂಡು ಮಾತಾಡಿ. ಅದರಲ್ಲಿ ನಂದೇನೂ ತಪ್ಪಿಲ್ಲ. ಯಾರೋ ಮೂರನೆಯವರು ಮಾಡಿದ ಕಿತಾಪತಿ ಅದು ಅಷ್ಟೇ. ಅದು ಪ್ರೂವ್ ಆಗಿದೆ. ಏನಾಗಿದೆಯೋ? ನನ್ನ ಹಳಿಯನ ಹೆಸರಿಗೆ ಕಳಂಕ ತಂದು ಬಿಟ್ಟೆ. ಅದಕ್ಕೆ ಮೊದಲೇ ಇವರುಗಳಿಗೆ ಹೇಳಿದೆ, ಈ ಮನೆಗೆ ಸೊಸೆಯಾಗಿ ಹೆಣ್ಣು ತರುವಾಗ ಪೂರ್ವಪರ ಯೋಚಿಸಿ ಹುಡುಗಿ ಹೆಣ್ಣು ತರಬೇಕು ಅಂತ. ಇವಳೋ ಮೊದಲೇ ಮಿಡಲ್ ಕ್ಲಾಸ್ ಮನೆಯವಳು. ದುಡ್ಡಿನ ಆಸೆಗೆ ಏನು ಬೇಕಿದ್ರೂ ಮಾಡ್ತಾಳೆ ಅನ್ನುತ್ತಿದ್ದಂತೆ ಅಲ್ಲಿಗೆ ಬಂದ ಅಹಲ್ಯ ಅವರು, ನೋಡು ಕಸ್ತೂರಿ, ಇದರಲ್ಲಿ ನನ್ನ ಸೊಸೆಯದು ಏನೂ ತಪ್ಪಿಲ್ಲ ಅಂತ ಸ್ಟೇಷನ್ನಲ್ಲಿ ಸಾಬೀತಾಗಿದೆ. ಮತ್ತೆ ಅದೇ ಮಾತನ್ನು ನೀನು ತೆಗಿಬೇಡ ಅಂದರು. ಏನು ಸಾಬೀತಾಗಿದೆಯೋ ಏನೋ? ನಿನ್ನೆ ವೇದನೆ ಇವಳಿಗೆ ಬೈದಿದ್ದ. ಅದೆಲ್ಲ ಕೇಳಿಸ್ಕೊಂಡು ಅವಳ ಪರ ಮಾತಾಡ್ತಾ ಇದ್ದೀರಾ ಅತ್ತಿಗೆ? ಇವಾಗ ಅದಕ್ಕೆ ಏನು ಮಾಡಬೇಕು ಅಂದರು ಕುಸುಮ. ಅಯ್ಯೋ ಏನು ಮಾಡ್ತೀರಾ? ನಾನು ಸುಮ್ಮನೆ ಹೇಳಿದ್ದು ಅಷ್ಟೆ. ನನ್ನ ಸೊಸೆ ಏನಾದರೂ ಹೀಗೆಲ್ಲ ಮಾಡಿದಿದ್ರೆ ಮನೆಗೆ ಸೇರಿಸ್ತಾ ಇರಲಿಲ್ಲ ಅಂದಾಗ. ಮನೆಗೆ ಸೇರಿಸದೇ ಇರುವಂಥದ್ದು ಏನೂ ಆಗಿಲ್ಲ. ಅವಳ ಮೇಲೆ ಆಪಾದನೆ ಬಂದಿತ್ತು, ಅದು ಹೋಯ್ತು ಅಷ್ಟೆ ಅಂದರು ಜಾನಕಿ. ಅವಳಿಗೆ ನೀವು ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ಇದಕ್ಕಿಂತ ಜಾಸ್ತಿನೇ ಮಾಡ್ತಾಳೆ. ಸರಿಯಾಗಿ ಬೈದು ಆಚೆ ಹಾಕೋದು ಬಿಟ್ಟು ಅಂದಾಗ ಯಾರನ್ನ ಆಚೆ ಹಾಕಬೇಕು ಅಂತ ಕೇಳುತ್ತಾ ಅಲ್ಲಿಗೆ ಬಂದ ವೇದ. ಅವನು ಇಲ್ಲ ಅಂತ ಇಷ್ಟೊತ್ತು ಮಾತನಾಡುತ್ತಿದ್ದವರ ಬಾಯಿಗೆ ಒಮ್ಮೆಲೆ ಬ್ರೇಕ್ ಬಿದ್ದಿತ್ತು. ಅದು ಏನಿಲ್ಲ ವೇದ, ಹೀಗೆ ಏನೋ ಹೇಳ್ತಿದೆ ಅಂದರು ಕಸ್ತೂರಿ. ಅಲ್ಲ, ಅದೇನೋ ಯಾರನ್ನು ಆಚೆ ಹಾಕಬೇಕು ಅಂದಿದ್ದು ಕೇಳಿಸ್ತು. ಅದು ಯಾರಂತ ಕೇಳಿದೆ ಅಷ್ಟೆ. ಗಂಭೀರವಾಗಿ ನಿಂತು ಅಂದವ ತನ್ನ ಪ್ಯಾಂಟ್ ಕಿಸೆಯಲ್ಲಿ ಕೈ ಇಟ್ಟುಕೊಂಡು, ಅದೆಲ್ಲ ಏನಿಲ್ಲ, ನೀನು ಯಾಕೆ ಡ್ಯೂಟಿಗೆ ಹೋಗಿಲ್ಲ ಅಂದರು ಮಾತು ಮರೆಸಿ. ಇವತ್ತು ರಜಾ ಹಾಕಿದ್ದೀನಿ ಅಂದಾಗ ಹೋ ಸರಿನಪ್ಪ ಅಂದು ಅಲ್ಲಿಂದ ನಿಧಾನಕ್ಕೆ ತಮ್ಮ ಅಮ್ಮನ ಕೋಣೆ ಸೇರಿದರು. ಈ ಮನೆಯಲ್ಲಿ ಅವರ ಬಾಯಿ ಮುಚ್ಚಿಸೋಕೆ ಸಾಧ್ಯ ಇರೋದು ನಿಂಗೆ ಒಬ್ಬನಿಗೆ ಮಾತ್ರ ಅಂದಳು ರಾಶಿ. ಹೌದೌದು, ಅವರಷ್ಟೇ ಅಲ್ಲ, ಎಲ್ಲರ ಬಾಯಿ ಮುಚ್ಚೋದು ಇವನನ್ನು ನೋಡಿ ಅಂದ ಬಿಂದು ತಮಾಷೆ ಮಾಡುವಾಗ ಅಷ್ಟೆ. ಈಗ ಸೈಲೆಂಟ್ ಪಾಪು ಥರ ಇರ್ತಾನೆ, ಕೋಪ ಬಂದರೆ ಉಗ್ರ ನರಸಿಂಹನನ್ನೇ ಮೀರಿಸ್ತಾನೆ ಅಂತ ಅವನ ಕಿವಿ ಹಿಂಡಿದಾಗ ನನ್ನ ನೋಡಿ ಎಲ್ಲರೂ ಬಾಯಿ ಮುಚ್ಚೋದಾ? ಅದೆಲ್ಲ ಏನಿಲ್ಲ, ನನಗೆ ಬರೀ ಕಣ್ಣಲ್ಲೇ ಎದುರಿಸ್ತೀರಾ, ನಾನು ತುಂಬ ಅಮಾಯಕ ಅಂದ ಖುಷಿ ಕಡೆ ನೋಡಿ. ಅವಳು ಅವನನ್ನೇ ನೋಡುತ್ತಿದ್ದಳು. ಬಾವಾ, ನಿಮಗೆ ಕಣ್ಣಲ್ಲಿ ಎದುರಿಸೋರು ಒಬ್ಬರೇ, ಇನ್ನು ಮಿಕ್ಕಿದವರು ನಿಮಗೆ ಎದುರುಕೊಳ್ತಾರೆ ಅಂದಳು ನಗುತ್ತರಿಯ. ನನ್ನ ಮಗ ಅಂದರೆ ಹಾಗೆ, ಮತ್ತೆ ಅವನಿಗಿರೋ ಗತ್ತಿಗೆ ಯಾರು ಬೇಕಿದ್ರೂ ಎದುರುಕೊಳ್ತಾರೆ ಅಂತ ಅವನಿಗೆ ದೃಷ್ಟಿ ತೆಗೆದರು ಕುಸುಮ ಅವರು.
ಆದರೆ ನಮ್ಮ ಅತ್ತಿಗೆ ಧೈರ್ಯ ಮೆಚ್ಚಲೇಬೇಕು ಅಂತ ಅನ್ನುತ್ತಾ ಅಲ್ಲಿಗೆ ಬಂದು ಖುಷಿ ಪರವಾಗಿ ನಿಂತ ರಿಷಿ. ಹ್ಞೂ, ಅಣ್ಣನಿಗೆ ಇವರು ಪರ್ಫೆಕ್ಟ್ ಜೋಡಿ ಅಂದ ವಸಂತ್. ನಿನ್ನೆ ಈ ರಿಷಿ ನಡೆದಿದ್ದೆಲ್ಲ ಹೇಳ್ದ. ಅತ್ತಿಗೆ ನಿಮ್ಮ ಧೈರ್ಯಕ್ಕೆ ಬುದ್ಧಿವಂತಿಕೆಗೆ ಮೆಚ್ಚಲೇಬೇಕು ಅಂದ ಶಶಾಂಕ್. ಸಾಕು ಸಾಕು ಉಗುಳಿದು ಅಂದ ವೇದ. ಹೊಟ್ಟೆ ಉರಿ ನಿಂಗೆ ಅಂದ ರಿಷಿ. ಅದೆಲ್ಲ ಏನಿಲ್ಲ ಅಂದವತನ ಹೆಂಡತಿ ಮುಖ ನೋಡಿದ. ಅವಳ ಮುಖದಲ್ಲಿ ಚಿಕ್ಕ ಮಂದಹಾಸ ಮೂಡಿತು. ಸ್ಟೇಷನ್ನಲ್ಲಿ ಖುಷಿ ಮಾತಾಡಿದ ರೀತಿ ಅಣುಕು ಮಾಡಿ ತೋರಿಸಿದ ರಿಷಿ. ಅವಳು ಅವನ ಕಡೆ ನೋಡಿ ಅಲ್ಲಿದ್ದ ಸೇಬು ಹಣ್ಣು ತೆಗೆದು ಅವನೆಡೆ ಬೀಸಿದಾಗ ಕ್ಯಾಚ್ ಮಾಡಿದ ರಿಷಿ. ಅದನ್ನು ತಿನ್ನುತ್ತಾ ಕುಳಿತ. ಅಲ್ಲಿದ್ದವರೆಲ್ಲ ಮಾತಾಡುತ್ತಾ ನಗುತ್ತಾ ಕುಳಿತರು. ವೇದ ಅಂದು ಮಧ್ಯಾಹ್ನದವರೆಗೂ ಎಲ್ಲಿಗೂ ಹೋಗದೆ ಖುಷಿ ಜೊತೆಗೆ ಕಾಲ ಕಳೆದಿದ್ದ. ನಂತರ ಸಂಜೆ ಫೋನ್ ಮಾಡಿದಾಗ ಸ್ಟೇಷನ್ಗೆ ಹೋಗಿ ನಿನ್ನೆ ಸಿಕ್ಕವರನ್ನು ವಿಚಾರಿಸಿಕೊಂಡು ಅಲ್ಲಿಂದ ಕಮಿಷನರ್ ಅವರನ್ನು ಮೀಟ್ ಮಾಡಿ ಸಂಜೆ ಮನೆಗೆ ಬಂದ. ಖುಷಿ ವೇದ ಹೊರಗೆ ಹೋದ ಮೇಲೆ ಆಫ್ ಆಗಿದ್ದ ಅವಳ ಫೋನನ್ನು ಚಾರ್ಜ್ ಮಾಡಿ ಪೂರ್ಣಿಗೆ ಕಾಲ್ ಮಾಡಿ ಮಾತಾಡಿ ಅವಳ ಮನೆಯವರ ಜೊತೆ ಮಾತಾಡಿದಳು. ಅವಳಿಗೆ ಕಾಲೇಜ್ ಕಡೆಯಿಂದ ಫೋನ್ ಬಂದು ಅವರು ಅವಳ ಜೊತೆ ಮಾತಾಡಿ ಕಾಲೇಜ್ ಕಡೆಯಿಂದ ಚಿಕ್ಕ ಬೀಳ್ಕೊಡುಗೆ ಸಮಾರಂಭ ಮಾಡ್ತೀವಿ ಅಂದಾಗ ಬೇಡ ಅಂತ ನಯವಾಗಿ ನಿರಾಕರಿಸಿದಳು. ಸಂಜೆ ವೇದ ಬಂದ ಮೇಲೆ ಅವನ ಜೊತೆ ಮಾತನಾಡುತ್ತಾ ಕುಳಿತಳು. ಕಾಲೇಜ್ ಹೆಡ್ ಕಡೆಯಿಂದ ಫೋನ್ ಬಂದಿದ್ದು ಅವರು ಹೇಳಿದ್ದು ಎಲ್ಲ ಹೇಳಿದಾಗ ಇರಲಿ ಬಿಡು ಮಾಡಲಿ ಅಂದಾಗ ಬೇಡ ಸುಮ್ಮನೆ ಅದೆಲ್ಲ ಯಾಕೆ ಅಂದವಳಿಗೆ ನಿನ್ನಿಷ್ಟ ಅಂದು ನುಡಿದಿದ್ದ. ದೊಡ್ಡದಾಗಿ ಬಂದ ಸಮಸ್ಯೆ ಹೇಗೋ ಅಲ್ಲಿಗೆ ಕರಗಿ ಹೋಗಿತ್ತು. ವೇದ ಖುಷಿ ಅವರ ಜೀವನ ಮೊದಲಿನಂತೆ ನಡೆಯುತ್ತಿತ್ತು. ಪ್ರತಿದಿನ ಅದೇ ನಗು ಖುಷಿ ಮಾತಿನಿಂದ ಶುರುವಾಗುತ್ತಿತ್ತು. ಖುಷಿ ಕಾಲೇಜಿಗೆ ಹೋಗಿ ಅವರು ಕೊಟ್ಟ ಚಿಕ್ಕ ನೆನಪಿನ ಕಾಣಿಕೆ ಪಡೆದು ಎಲ್ಲ ಲೆಕ್ಚರರ್ ಸ್ಟೂಡೆಂಟ್ಗಳಿಗೆ ತಿಳಿಸಿ ವಿದಾಯ ಹೇಳಿ ಬಂದಿದ್ದಳು. ಅಲ್ಲಿಂದ ಅವಳು ಮನೆಯಲ್ಲಿ ಇರಲು ನಿರ್ಧಾರ ಮಾಡಿದ್ದಳು. ಕುಸುಮ ಅವರು ಹೇಳಿದ ಮೇಲೂ ಅವಳಲ್ಲಿ ಇದ್ದ ಅಲ್ಪ ಸ್ವಲ್ಪ ಆಸೆ ಈ ಘಟನೆ ನಡೆದ ಮೇಲೆ ಪೂರ್ತಿಯಾಗಿ ಸತ್ತು ಹೋಗಿತ್ತು. ವೇದ ಇನ್ನೂ ಹೆಚ್ಚಾಗಿ ತನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದ. ಖುಷಿ ಅವನ ಅಮ್ಮ ಅತ್ತಿಗೆ ಅವರು ಹೇಳಿದ ಮೇಲೆಯೂ ಅವನ ಕವನ ಜೊತೆ ಮಾತು ಬಿಟ್ಟಿರಲಿಲ್ಲ. ಅದು ಎಲ್ಲರ ಗಮನಕ್ಕೂ ಬಂದರೂ ಹೇಳಿದರೂ ಏನು ಒಂದು ಹೇಳಿ ಸುಮ್ಮನಾಗಿಸಿದ್ದ. ಕಾಲೇಜ್ ಬಿಟ್ಟು ಮನೆಯಲ್ಲಿದ್ದ ಖುಷಿಗೆ ಈಗ ಕಸ್ತೂರಿಯವರ ಕೊಂಕು ಮಾತು ಕೇಳುವ ಭಾಗ್ಯ ಸಿಕ್ಕಿತ್ತು. ಮೊದಲೆಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರುತ್ತಿದ್ದಳು. ಆ ಸಮಯಕ್ಕೆ ಎಲ್ಲರೂ ಮನೆಯಲ್ಲಿ ಇರುತ್ತಿದ್ದರಿಂದ ಅವಳಿಗೆ ಜಾಸ್ತಿ ಏನೂ ಅನ್ನುತ್ತಿರಲಿಲ್ಲ. ಇವಾಗ ಮಧ್ಯಾಹ್ನ ಸಮಯ ಬಂದಾಗೆಲ್ಲ ಅವರ ಮಾತಿನ ಚಾಟಿ ಬೀಳುತ್ತಿತ್ತು ಖುಷಿಗೆ. ಅವಳು ಮೊದಲು ಅವರ ಮಾತು ನಿರ್ಲಕ್ಷ್ಯ ಮಾಡಿದರೂ ಪ್ರತಿದಿನ ಅದೇ ಸಾಗಿದಾಗ ಅವಳು ಒಮ್ಮೊಮ್ಮೆ ಉತ್ತರ ಕೊಡುತ್ತಿದ್ದಳು. ಇಲ್ಲ ಅವಳ ಅತ್ತೆಯರು ಯಾರಾದರೂ ಅವಳ ಪರವಾಗಿ ಬರುತ್ತಿದ್ದರು. ಇದೆಲ್ಲ ಮನೆಯ ಗಂಡಸರ ಕಿವಿಗೆ ಬೀಳದಂತೆ ಎಚ್ಚರ ವಹಿಸಿದ್ದರು. ಖುಷಿ ವೇದನ ಮುಂದೆ ಏನು ಹೇಳದೆ ಅವನ ಜೊತೆ ಖುಷಿಯಿಂದ ಇದ್ದಳು. ಆದರೂ ಮನೆಯ ಚಿಕ್ಕಪುಟ್ಟ ವಿಷಯಗಳು ಅವನಿಗೆ ತಲುಪುತ್ತಿತ್ತು. ಕಸ್ತೂರಿ ಅವರ ಅತಿ ಎಣಿಸುವ ಮಾತಿಗೆ ಅವನಿಂದಲೇ ಉತ್ತರ ಸಿಗುವವರೆಗೂ ಅವರು ಬಾಯಿಗೆ ಸಮಾಧಾನ ಸಿಕ್ಕಿರಲಿಲ್ಲ. ಅಂದು ನಗರದ ಕುಖ್ಯಾತ ರೌಡಿಯೊಬ್ಬನ ಕೊಲೆಯಾಗಿತ್ತು. ಅದರ ಬೆನ್ನಲ್ಲೇ 2 ಗುಂಪುಗಳ ನಡುವೆ ಹೊಡೆದಾಟ ಆಗಿತ್ತು. ಇದಕ್ಕಾಗಿ ಸಿಟಿಯಲ್ಲಿ ಗಲಾಟೆ ಆದ ಆ ಏರಿಯಾ ಸುತ್ತಮುತ್ತ ಕೆಲವೊಂದು ಡೇಂಜರ್ ಅನ್ನುವಂಥ ಏರಿಯಾ ತುಂಬ ರೆಡ್ ಅಲರ್ಟ್ ಮಾಡಿದ್ದರು. ಅದರ ಎಲ್ಲ ಉಸ್ತುವಾರಿ ನಗರದ ACP DCP ಅವರದ್ದೇ. ಅವರ ಕೆಳಗಿನವರನ್ನು ಒಂದೊಂದು ಕಡೆ ಇಟ್ಟು ಎಲ್ಲೂ ಏನೂ ಆಗದಂತೆ ಕಣ್ಣಾವಲಾಗಿ ಇಟ್ಟಿದ್ದರು. ಈ ದೊಂಬಿ ಗಲಾಟೆಯ ನಡುವೆ ವೇದ ಒಂದು ದಿನ ಪೂರ್ತಿ ಮನೆಯಿಂದ ಆಚೆ ಇದ್ದ. ಬೆಳಗ್ಗೆ ತಿಂಡಿ ತಿಂದು ಹೋಗಿದ್ದವ ರಾತ್ರಿ ಫೋನ್ ಮಾಡಿ ಬರಲ್ಲ ಅಂದು ಹೇಳಿದ್ದ. ಅದು 1 ನಿಮಿಷದ ಮಾತು ಅಷ್ಟೆ. ಅವನಿಗೆ ಮತ್ತೆ ಫೋನ್ ಮಾಡಿದ್ದರೆ ರಿಸೀವ್ ಮಾಡದೆ ಕಟ್ ಮಾಡಿದ. ಅಂದು ರಾತ್ರಿ ಪೂರ ಖುಷಿಗೆ ಜಾಗರಣೆ. ಅವನ ನೆನಪೇ ಅವಳಿಗೆ ನಿದ್ದೆ ಹತ್ತಿರ ಬರಲು ಬಿಡದೆ ಹಿಡಿದಿತ್ತು. ಎಲ್ಲ ಕಡೆ ಗಲಾಟೆ ಅಂದಾಗ ಅವರು ಹುಷಾರಾಗಿ ಇರಲಿ ದೇವರೇ ಅಂತ ಕಾಣದೆ ದೇವರಲ್ಲಿ ಬೇಡಿಕೆ ಸಲ್ಲಿಸಿದ್ದಳು. ಅವಳ ಬೇಡಿಕೆ ಆ ದೇವರಿಗೂ ಮುಟ್ಟಿತ್ತು. ಮರುದಿನ ನಸು ಬೆಳಕಿನ ಸಮಯಕ್ಕೆ ಮನೆಗೆ ಬಂದಿದ್ದ ವೇದ ಮಲಗಿದ್ದವಳನ್ನು ಎಚ್ಚರಿಸದೆ ಬಿಸಿ ನೀರಲ್ಲಿ ಮಿಂದು ಹೊರ ಬಂದಾಗ ಅವಳಿಗೆ ಎಚ್ಚರವಾಗಿತ್ತು. ರಾತ್ರಿ ತಡವಾಗಿ ಮಲಗಿದ್ದ ಖುಷಿ ನಿಧಾನಕ್ಕೆ ಕಣ್ಣು ಬಿಟ್ಟು ಅವನನ್ನು ನೋಡಲು ಆಯಾಸದ ಮುಖ, ನಿದ್ದೆಗೆಟ್ಟು ಕೆಂಪಾಗಿದ್ದ ಕಣ್ಣು, ಸೂರ್ಯನ ಮುಖವನ್ನು ನೋಡಿ ಚಿಕ್ಕದಾಗಿ ನಗು ಕೊಟ್ಟವಳು, ಯಾವಾಗ ಬಂದ್ರಿ? ನನಗೆ ಗೊತ್ತಾಗಲೇ ಇಲ್ಲ ಅಂದಳು. ಸ್ವಲ್ಪ ಹೊತ್ತು ಆಯಿತು ಅಷ್ಟೇ ಅಂದವನಿಗೆ. ಕಾಫಿ ಅಂದಾಗ ಅಂದವ. ಅವಳು ಎದ್ದು ಮುಖ ತೊಳೆದು ಕೆಳಗೆ ಹೋಗಿ ಅವನಿಗೆ ಕಾಫಿ ಹಿಡಿದು ಬಂದಳು. ಕಾಫಿ ಕುಡಿದು ಸ್ವಲ್ಪ ಸಮಯ ಹಾಸಿಗೆಗೆ ಮೈಯೊಡ್ಡಿದ್ದ. ಬಂಗಾರಿ, ಅರ್ಧ ಗಂಟೆ ಬಿಟ್ಟು ಎದ್ದೇಳಿಸು, ಮತ್ತೆ ಹೋಗಬೇಕು ಅಂದವನ ಮಾತಿಗೆ ಓಕೆ ಅಂತ ತಲೆ ಆಡಿಸಿದ್ದಳು. ಅವಳು ಸ್ನಾನ ಮುಗಿಸಿ ಅವನಿಗೆ ತಿಂಡಿ ರೆಡಿ ಮಾಡಿಟ್ಟು ಅವನನ್ನು ಎಚ್ಚರಿಸಿದಾಗ ಇಷ್ಟೊಂದು ಸುಸ್ತು ಯಾವತ್ತೂ ಆಗಿರಲಿಲ್ಲ. ನಿನ್ನೆಯಿಂದ ಬರೀ ಓಡಾಟ ಅದು ಇದು ಅಂತ ಸ್ವಲ್ಪನೂ ರೆಸ್ಟ್ ಇಲ್ಲ ಕಣೋ. ಸಾರಿ ಬಂಗಾರಿ, ನಿನ್ನ ಜೊತೆ ರಾತ್ರಿ ಸರಿಯಾಗಿ ಮಾತಾಡೋಕೆ ಆಗಲಿಲ್ಲ. ಪರವಾಗಿಲ್ಲ, ನಿಮ್ಮ ಜೊತೆ ಮಾತಾಡದೆ ಇರ್ತೀನಿ ಅಂತ ಹೇಳೋದಿಲ್ಲ, ಆದರೆ ಹುಷಾರಾಗಿರಿ, ನನಗೆ ನಿಮ್ಮದೇ ಭಯ. ಆಯಿತು, ಹುಷಾರಾಗಿರ್ತೀನಿ. ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ನುಡಿದವ ಅವಳ ಹಣೆಗೆ ಮುತ್ತಿಟ್ಟಿದ್ದ. ಲೈಟಾಗಿ ಏನಾದರೂ ಕೊಟ್ಟಿದ್ದಿದ್ರೆ ಟಿಫನ್ ಥರ.
ನಿನ್ನೆಯಿಂದ ಏನೂ ಕೊಟ್ಟಿಲ್ಲ ಅಲ್ವಾ? ಟಿಫನ್ ರೆಡಿ ಇದೆ, ಇಲ್ಲಿಗೆ ತಂದು ಕೊಡ್ಲಾ? ಅಯ್ಯೋ ಬುದ್ದು, ನಾನು ಕೇಳಿದ್ದು ಅದಲ್ಲ ಇದು ಅಂದವ ಅವಳ ತುಟಿ ಮೇಲೆ ಕೈ ಆಡಿಸಿ. ಬೆಳಗ್ಗೆನೇ ಅಂದು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ತನಗೆ ಬೇಕಿದ್ದು ಪಡೆದುಕೊಂಡಿದ್ದ. ಅವನಿಂದ ಬಿಡುಗಡೆ ಸಿಕ್ಕ ಮೇಲೆ ಅವಳು ಅವನ ಕೆನ್ನೆಗೆ ಮುತ್ತಿಟ್ಟಿದ್ದಳು. ಅವನಿಗೆ ಕರ್ತವ್ಯದ ಕರೆ ಬರಲು ಎದ್ದು ರೆಡಿಯಾಗಲು ನಡೆದ. ಅವಳು ಕೆಳಗೆ ನಡೆದಳು. ತಿಂಡಿ ತಿಂದು ಡೈನಿಂಗ್ ಟೇಬಲಲ್ಲೇ ಎಲ್ಲರನ್ನು ಮಾತಾಡಿಸಿ ಹೊರಗೆ ಬಂದ ವೇದ ಅವನ ಹಿಂಬಾಲಿಸಿದ ಖುಷಿಗೆ ಬಾಯಳಿ ನಡೆದಿದ್ದ. ಅವನದ್ದು ತಲೆ ಬಿಸಿ ಕೆಲಸ. ಎಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದೇ ತಿಳಿಯದು. ಅಂದು ಮಧ್ಯಾಹ್ನ ಮನೆ ಕಡೆ ನಡೆಯುತ್ತಿದ್ದ ವೇದ ಹೋಟೆಲ್ ಒಂದರ ಮುಂದೆ ಇದ್ದ ತನ್ನ ಗೆಳೆಯ ಸಂಜುನ ಬೈಕ್ ನೋಡಿ ತಾನು ಗಾಡಿ ನಿಲ್ಲಿಸಿ ಸುತ್ತ ಕಣ್ಣಾಡಿಸುತ್ತಾ ಒಳಗೆ ಹೋಗಲು ಅಲ್ಲಿ ಟೇಬಲ್ ಒಂದರಲ್ಲಿ ಬಳಿ ಒಂದನ ಜೊತೆ ಕುಳಿತು ಮಾತನಾಡುತ್ತಿದ್ದ ಸಂಜು ಕಾಣಿಸಿದ. ಅವರನ್ನು ನೋಡಿ ಅಲ್ಲಿಂದ ವಾಪಸ್ ಹೊರಟು ಹೊರಗೆ ಬಂದ. ತನ್ನ ಬೈಕ್ ಬಳಿ ಬಂದು ನಿಂತು ಸಂಜುಗೆ ಫೋನ್ ಮಾಡಿದ. ಇರು ನಿಮ್ಮಣ್ಣ ಕಾಲ್ ಮಾಡ್ತಿದ್ದಾನೆ ಅಂದು ರಿಸೀವ್ ಮಾಡಿದವ. ಹೇಳು ವೇದ, ಎಲ್ಲಿದೆಯೋ ಅಂದನು ಏನು ಗೊತ್ತಿಲ್ಲದಂತೆ. ಅದು ವೇದ, ಒಂದು ಕೇಸ್ ಮೇಲೆ ಹೊರಗೆ ಬಂದಿದ್ದೆ. ಯಾಕೆ, ಏನಾಯಿತು? ಏನಿಲ್ಲ, ಸ್ಟೇಷನ್ನಲ್ಲಿ ನೀನು ಸಿಗಲಿಲ್ಲ, ಅದಕ್ಕೆ ಕೇಳಿದೆ. ಅಲ್ಲದೆ ಇಲ್ಲಿ ಬರ್ತಾ ನಿನ್ನ ಬೈಕ್ ಥರ ಇರೋ ಬೈಕ್ ಕಾಣಿಸ್ತು. ಎಲ್ಲಿ ಅಂತ ಗಾಬರಿಯಿಂದ ಕೇಳಿದವ. ಅಲ್ಲೋ ಎಲ್ಲೋ ಹಿಂದೆ ಯಾವುದೋ ಹೋಟೆಲ್ ಹತ್ರ. ನಿನ್ನದು ಅಲ್ಲ ಅನ್ನಿಸುತ್ತೆ ಬಿಡು. ನಾನು ಮನೆಗೆ ಹೋಗ್ತಿದ್ದೀನಿ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಫೋನ್ ಮಾಡು. ಅವನಿಗೆ ಜೀವವೇ ಬಾಯಿಗೆ ಬಂದಂತೆ ಆಗಿತ್ತು. ಸರಿ ಕಣೋ ಅಂದು ಫೋನ್ ಇಟ್ಟಿದ್ದ. ಏನಾಯಿತು ಅಂದಳು ಅವನೆದುರು ಕುಳಿತಿದ್ದವಳು. ನಿಮ್ಮಣ್ಣ ನನ್ನ ಬೈಕ್ ನೋಡಿ ಫೋನ್ ಮಾಡಿದ್ದಾನೆ. ಅವನಿಗೆ ನಮ್ಮ ಬಗ್ಗೆ ಗೊತ್ತಿದೆ ಅನಿಸುತ್ತೆ. ಗೊತ್ತಿದ್ದರೆ ನನ್ನ ಏನಾದರೂ ಕೇಳಿರೋನು, ಇಲ್ಲ ಬೈದಿರೋನು. ಇಲ್ಲ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ಅದೇ ಆಗಿರ್ತಿತ್ತು. ಅವನಿಗೆ ನನ್ನ ಮೇಲೆ, ಕಾರ್ತಿ ಮೇಲೆ ನಂಬಿಕೆ ಇದೆ. ಅದಕ್ಕೆ ಏನು ಕೇಳ್ತಿಲ್ಲ. ಬೇಗ ಅಣ್ಣನ ಹತ್ರ, ಮನೆಯವರ ಹತ್ರ ಮಾತಾಡಿ. ನನಗೆ ಈ ಕದ್ದು ಮುಚ್ಚಿ ಮಾತಾಡೋದು ಇಷ್ಟ ಆಗಲ್ಲ. ನಾವು ಕಾರ್ತಿ ಶ್ರೇಯ ಥರ ಇದ್ದಿದ್ರೆ ಚೆನ್ನಾಗಿರೋದು. ಟೈಮ್ ನೋಡಿ ಮಾತಾಡ್ತೀನಿ ಅಂದ. ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಅವಳನ್ನು ಬಸ್ ಸ್ಟಾಪ್ ಕಡೆ ಬಿಟ್ಟು ಅವನು ನಡೆದ. ಮಧ್ಯಾಹ್ನ ಸಮಯ. ಬಿಸಿ ಬಿಸಿ ಅಡುಗೆ ಮಾಡಿ ಮನೆಗೆ ಬಂದವರಿಗೆ ಊಟಕ್ಕೆ ಬಡಿಸಿ ಬರದೇ ಇದ್ದವರಿಗೆ ಅಲ್ಲಿಗೆ ಬಾಕ್ಸ್ ಕಳಿಸುತ್ತಾ ಬ್ಯುಸಿ ಇದ್ದವರ ಬಳಿ ಬಂದರು ಕಸ್ತೂರಿ. ಖುಷಿಗೆ ಏನಾದರೂ ಅನ್ನದಿದ್ದರೆ ಅವರಿಗೆ ಸಮಾಧಾನ ಇಲ್ಲ. ಅವರಿಗೆ ಅವರ ಮಗಳು ಇರಬೇಕಿದ್ದ ಜಾಗದಲ್ಲಿ ಖುಷಿ ಇರೋದೇ ಅವಳನ್ನು ದ್ವೇಷ ಮಾಡುವಂತೆ ಮಾಡುತ್ತಿತ್ತು. ಇಂದು ಅದೇ ರೀತಿ ಮಾತಾಡಲು ಬಂದಿದ್ದರು. ತಮ್ಮ ಗ್ರಹಚಾರ ಕೆಟ್ಟು ಅವಳ ಅಡುಗೆ ಕೆಲಸ ಎಲ್ಲವನ್ನು ಅಣಕಿಸುತ್ತಾ ಮಾತನಾಡುತ್ತಾ ಇದ್ದರು. ಅವಳು ಟೇಬಲ್ ಬಳಿ ಪಾತ್ರೆ ಹಿಡಿದು ಬರುವಾಗ ಬೇಕೆಂದೇ ಅವಳೆದುರು ಬಂದು ಎಲ್ಲ ಅವಳ ಮೇಲೆ ಮತ್ತೆ ಕೆಳಗೆ ಚೆಲ್ಲುವಂತೆ ಮಾಡಿದರು. ಕಣ್ಣು ಕಾಣಲ್ವಾ, ಒಳ್ಳೆ ಗೂಳಿ ಥರ ನುಗ್ತಿದೆಯಲ್ಲ. ಅವರೇ ಅಡ್ಡ ಬಂದು ಅವಳಿಗೆ ಬೈಯುತ್ತಿದ್ದರು. ನೋಡದೆ ನುಗ್ಗಿದ್ದು ನೀವು. ಬಿಸಿ ಸಾಂಬಾರೆಲ್ಲ ಕೆಳಗೆ ಬಿದ್ದು ವೇಸ್ಟ್ ಆಗೋಯ್ತು. ಅಲ್ಲಿಗೆ ಬಂದ ಜಾನಕಿಯವರು, ಖುಷಿ ನೀನು ಹೋಗು, ಮೈ ಮೇಲೆ ಎಲ್ಲ ಚೆಲ್ಲಿದೆ, ಮೊದಲು ಕ್ಲೀನ್ ಮಾಡ್ಕೊ ಅಂದರು. ಅಯ್ಯೋ, ಅವಳೊಬ್ಬಳ ಮೈ ಮೇಲೆ ಅಷ್ಟೇ ಅಲ್ಲ, ನನ್ನ ಮೇಲೂ ಚೆಲ್ಲಿದ್ಲು. ಬೇಕು ಅಂತಲೇ ಹೀಗೆ ಮಾಡಿದ್ಲು. ನಾನು ಇಲ್ಲಿಗೆ ಬಂದಾಗ ಇವಳು ಹೀಗೆ ಮಾಡ್ತಾಳೆ, ಹಾಗೆ ಹೀಗೆ ಅಂತ ಬಾಯಿ ಮಾಡಿ ಬೈಯುತ್ತಾ ಇರಲು ಕುಸುಮ, ಅಹಲ್ಯ ಅವರು ಅಲ್ಲಿಗೆ ಬಂದರು. ಇದೇನಮ್ಮ, ಏನಾಯಿತು ಅಂದರು ಅಹಲ್ಯ. ಅವಳು ನಡೆದಿದ್ದು ಹೇಳುವಾಗ ಎಲ್ಲರೂ ಎದುರಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾ ಇದ್ದ ಕಸ್ತೂರಿ ನೋಡೋಕೆ ಒಳ್ಳೆ ಮಳ್ಳಿ ಥರ ಇದ್ದಾಳೆ. ಮಾಡೋ ಕೆಲಸ ಎಲ್ಲ ಮನೆ ಹಾಳು ಮಾಡುವಂಥದ್ದು. ಈ ಮರ್ಯಾದೆ ಎಲ್ಲ ಬೀದಿಯಲ್ಲಿ ತೆಗೆದು ಬಂದವಳ ಪರ ಮಾತಾಡ್ತೀರಾ ನೀವು? ಇಂಥವಳನ್ನ ಈ ಮನೆ ಸೊಸೆ ಮಾಡಿಕೊಂಡಿದ್ದು ನಿಮ್ಮದೇ ತಪ್ಪು. ಈ ಮನೆಯಲ್ಲಿ ಇರೋ ಯೋಗ್ಯತೆ ಇಲ್ಲ. ನಮ್ಮ ಹುಡುಗನ ತಲೆ ಕೆಡಿಸಿ ಮದುವೆ ಆಗಿಬಿಟ್ಲು. ನಾಚಿಕೆ ಇಲ್ಲ. ಇಂದ ಮಿಡಲ್ ಕ್ಲಾಸ್ ಮಂದಿ ಜೊತೆ ಸಂಬಂಧ ಬೆಳೆಸಿದ್ದು ನಾವು ಮಾಡಿದ ತಪ್ಪು. ನಮ್ಮಪ್ಪ ಅಮ್ಮ ಏನು ಅನ್ನೋದಿಲ್ಲ ಅಂತ ನೀವೆಲ್ಲ ಮೆರೀತಿದ್ದೀರಾ ಅಲ್ವಾ? ಜೊತೆಗೆ ಇವಾಗ ಬಂದಿರೋ ನಿಮ್ಮ ಸೊಸೆಯರನ್ನು ಹಾಗೆ ಮಾಡ್ತಿದ್ದೀರಾ ಅಂತ ಜೋರಾಗಿ ಬಾಯಿ ಬಡಿದುಕೊಳ್ಳುತ್ತಿದ್ದರು. ಅವರ ಹಿಂದೆ ನಿಂತು ಪ್ಯಾಂಟ್ ಕಿಸೆಯಲ್ಲಿ 2 ಕೈ ಇಟ್ಟು ಸುಮ್ಮನೆ ನಿಂತು ಅವರ ಮಾತನ್ನೆಲ್ಲ ಆಲಿಸುತ್ತಿದ್ದ ವೇದ. ಅಯ್ಯೋ, ಸ್ವಲ್ಪ ಬಾಯಿ ಮುಚ್ಚು ಕಸ್ತೂರಿ. ಇಲ್ಲಿ ನಿನ್ನ ತಪ್ಪು ಇಟ್ಕೊಂಡು ಖುಷಿಗೆ ಬೈಯೋಕೆ ಬರಬೇಡ ಅಂದರು ಖುಷಿ ಜೊತೆ ನಿಂತಿದ್ದ ಕುಸುಮ ಅವರು. ಅವರಿಗೂ ವೇದ ಕಾಣಿಸಲಿಲ್ಲ. ಹೌದು, ನಾನು ಅವಳಿಗೆ ಬೈದು ಜಗಳ ಮಾಡ್ತಿದ್ದೀನಿ ಅಲ್ವಾ? ಅವಳೇನು ತುಂಬ ಒಳ್ಳೆಯವಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೀರಾ. ಆಮೇಲೆ ಅವಳೇ ನಿಮ್ಮನ್ನು ಆಚೆ ಹಾಕ್ತಾಳೆ. ಅವಳ ಗಂಡನ ಮರ್ಯಾದೆ ತೆಗೆದಿದ್ದು ಸಾಲದು, ಇನ್ನು ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕಿದ ಮೇಲೆ ನಿಮಗೆಲ್ಲ ಗೊತ್ತಾಗೋದು. ಅದೇನು ಮೋಡಿ ಮಾಡಿದ್ದಾಳೋ ಏನೋ ಅಂತ ಅಂದು ನನ್ನ ಸೀರೆ ಎಲ್ಲ ಹಾಳು ಮಾಡಿದ್ಲು ಅಂತ ಅನ್ನುತ್ತಾ ಹಿಂದೆ ತಿರುಗಿದಾಗ ಗಂಭೀರ ಮುಖದಲ್ಲಿ ನಿಂತಿದ್ದ ವೇದನನ್ನು ನೋಡಿ ಹುಗುಳು ನುಂಗಿದರು ಕಸ್ತೂರಿ. ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು.
ವೇ ವೇದ, ನೀನು ಯಾವಾಗ ಬಂದೆ ಅಂದಾಗ ಮನೆಯವರೆಲ್ಲ ಬೆಚ್ಚಿ ಆ ಕಡೆ ಬಂದು ನಿಂತು ನೋಡಲು ಅಲ್ಲಿದ್ದ ವೇದನನ್ನು ನೋಡಿ ಎಲ್ಲ ಆಶ್ಚರ್ಯದಿಂದ ನೋಡಿದರೆ ಬಿಂದು ಖುಷಿಯಾದಳು. ಏನು ತುಂಬ ಮಾತಾಡ್ತಾ ಇದ್ರಿ ಅಂದವ 2 ಹೆಜ್ಜೆ ಮುಂದೆ ಬಂದು ನಿಂತು. ಅದು ಅದು ನೋಡ ವೇದ, ನೀನು ಹೆಂಡ್ತಿ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನನ್ನ ಮೇಲೆ ಬೇಕು ಬೇಕು ಅಂತಲೇ ಸಾಂಬಾರು ಎಲ್ಲ ಚೆಲ್ಲಿದ್ದಳು ಕಣೋ ಅಂತ ಬರದ ಹಳುವನ್ನು ಒತ್ತು ನುಡಿಯುವಾಗ ಅವನ ಖುಷಿ ಕಡೆ ನೋಡಿದ. ಅವಳ ಮೇಲೆಲ್ಲ ಸಾಂಬಾರು ಚೆಲ್ಲಿತ್ತು. ಅವಳ ಕಣ್ಣುಗಳು ತುಂಬಿ ಬಂದಿದ್ದು ಕಂಡವನೇ ಹೌದಾ ಅಂದು ಕೇಳಿದ. ನಾನು ಅಡುಗೆ ಮನೆಯಿಂದ ಬರುವಾಗ ಅವರೇ ಅಡ್ಡ ಬಂದಿದ್ದು ನನ್ನ ಮೇಲೆ ಜಾಸ್ತಿ ಚೆಲ್ಲಿರೋದು ಅಂದವಳ ಧ್ವನಿ ನಡುಗುತ್ತಿತ್ತು. ಅವರು ಅಂದಿರೋ ಮಾತುಗಳಿಗೆ. ಈ ಮನೆಯಲ್ಲಿ ಏನಾಗುತ್ತೆ, ಏನು ನಡೆಯುತ್ತೆ, ಯಾರ್ಯಾರು ಹೇಗೆ, ಎಲ್ಲರೂ ಇದ್ದಾಗ ಹೇಗಿರ್ತಾರೆ, ಯಾರು ಇಲ್ಲದಾಗ ಹೇಗೆ ನಡ್ಕೊಳ್ತಾರೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಮಾತಾಡ್ತಾ ಇಲ್ಲ ಅಷ್ಟೇ. ಯಾಕಂದರೆ ನನಗೆ ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಇದೆಲ್ಲ ಇವತ್ತಿಗೆ ಲಾಸ್ಟ್ ಆಗಬೇಕು. ಇನ್ನೊಂದು ಸಲ ಸುಮ್ಮನೆ ಅವಳಿಗೆ ಬೈಯೋದು ಅನ್ನೋದು ಮಾಡೋ ಹಾಗಿಲ್ಲ. ಎಲ್ಲ ಇವತ್ತಿಗೆ ನಿಲ್ಲಿಸಿದ್ರೆ ಸರಿ. ಇಲ್ಲ ಅಂದರೆ ನಾನು ಏನು ಮಾಡಬೇಕಾಗುತ್ತೆ ಬೆಟ್ಟು ಮಾಡಿ ತೋರಿಸುತ್ತಾ ಗಂಭೀರವಾಗಿ ನುಡಿದ. ಏನು ಗೊತ್ತು ನಿಂಗೆ, ನಿನ್ನ ಹೆಂಡತಿ ಹೇಗೆಲ್ಲ ಮಾತಾಡ್ತಾಳೆ ಅಂತ ಗೊತ್ತಾ? ಅವರು ಕಡಿಮೆ ಇಲ್ಲ ಅನ್ನುವಂತೆ ಜೋರು ಮಾಡಿ ಹೇಳಿದರು. ಶಟಪ್, ಕಿರುಚಿಯ ಬಿಟ್ಟ ವೇದ. ಇನ್ನೊಂದು ಸಲ ಅವಳ ಬಗ್ಗೆ ಮಾತಾಡಿದರೆ ಸರಿ ಇರಲ್ಲ. ನಾನು ತುಂಬ ದಿವಸದಿಂದ ನೋಡ್ತಾನೆ ಇದ್ದೀನಿ. ನಿಮ್ಮ ನಾಲಿಗೆ ಉದ್ದ ಆಗ್ತಿದೆ. ಅವಳು ಯಾರ್ಯಾರ ಹತ್ರ ಹೇಗೆ ನಡ್ಕೊಳ್ತಾಳೆ ಅಂತ ನಿಮ್ಮಿಂದ ತಿಳ್ಕೊಳ್ಳೋದು ಏನು ಬೇಡ. ನನಗೆ ನನ್ನ ಹೆಂಡತಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮಾತಿನ ಪ್ರಹಾರ ಏನಿದ್ರು ನಾವ್ಯಾರು ಇಲ್ಲದಾಗ ಅವಳ ಮೇಲೆ ನಡೆಯೋದು ಅನ್ನೋದು ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ದೊಡ್ಡವರು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದರೆ ನಿಮ್ಮದು ಯಾಕೋ ಅತಿ ಆಯಿತು. ವೇದ, ಹೆಂಡತಿ ಪರ ವಹಿಸ್ಕೊಂಡು ನನಗೆ ಅಂತೀಯ? ನಾನು ನಿಮ್ಮ ಅತ್ತೆ. ಚಿಕ್ಕಂದಿನಾಗಿನಿಂದ ನಿನ್ನ ಆಡಿಸಿ ಬೆಳೆಸಿದ್ದೀನಿ ಅಂದರು. ಆ ಗೌರವಕ್ಕೆ ಇಲ್ಲಿಯವರೆಗೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದಿದ್ದು. ಆದರೆ ನಾವು ಕೊಡೋ ಮರ್ಯಾದೆನ, ಗೌರವನ ಉಳಿಸಿಕೊಳ್ಳೋದು ಬಿಟ್ಟು ನಿಮ್ಮ ಸಣ್ಣ ಬುದ್ಧಿ ತೋರಿಸಿ ಈ ಥರ ನಡ್ಕೊಳ್ತಾ ಇದ್ದೀರಾ. ನೀವು ಹೇಳಿದ್ದು ನಿಜ. ನಾನು ನನ್ನ ಹೆಂಡತಿ ಪರಾನೇ ಮಾತಾಡೋದು. ಯಾಕಂದರೆ ಇದರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದಿನ ನಿಮ್ಮದು ಇದೇ ಕೆಲಸ ಅಂತಾನೂ ಗೊತ್ತಿದೆ. ಇದು ಇನ್ಮುಂದೆ ಮುಂದುವರಿದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯಾ? ಅವಳು ಇರೋದು ಇಲ್ಲದ್ದು ಎಲ್ಲ ನಿನ್ನ ಕಿವಿಗೆ ಹಾಕಿರ್ತಾಳೆ. ಅದಕ್ಕೆ ಇಷ್ಟೊಂದು ನನ್ನ ಮುಂದೆ ಹಾರಾಡ್ತಾ ಇರೋದು. ಇನ್ನೊಂದು ಮಾತಾಡಿದ್ರು ಅತ್ತೆ ಅಂತ ನೋಡಲ್ಲ. ಅವಳೇನು ಹೇಳೋದು, ನಿಮ್ಮ ಬಾಯಿ ಏನು ಎಂಥದ್ದು ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಿರೋದೆ. ಇವತ್ತಿನವರೆಗೂ ನಿಮ್ಮ ಯಾವ ನಡೆನುಡಿ ಬಗ್ಗೆ ಅವಳು ಒಂದೇ ಒಂದು ಮಾತಾಡಿಲ್ಲ. ಅವಳ ಬಗ್ಗೆ ಇನ್ನೊಂದು ಸಲ ಕೆಟ್ಟದಾಗಿ ಮಾತಾಡಿದರೆ ಅಷ್ಟೇ. ಆಮೇಲೆ ಏನು ಮಾಡ್ತೀಯಾ? ಅವತ್ತು ಸ್ಟೇಷನ್ಗೆ ಹೋಗೋ ಥರ ಅವಾಂತರ ಆಗಿದ್ದು ಅವಳಿಂದ ಅಂತ ನೀನು ಎಷ್ಟೆಲ್ಲ ಮಾತಾಡಿದೆ, ಏನೇನೋ ಅಂದೆ. ಇವಾಗ ನನಗೆ ಹೇಳ್ತೀಯಾ? 1 ವರ್ಷ ಆಗಿಲ್ಲ ಅವಳು ಬಂದು, ಆಗಲೇ ಇಷ್ಟೊಂದು ಪರವಹಿಸಿ ಮಾತಾಡೋದು ನೋಡು. ಅವಳು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ವರ್ಷ ಆಗಬೇಕಿಲ್ಲ. ಅವಳ ಗುಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಾನು ಅವತ್ತು ಅಂದಿದ್ದು ನನ್ನ ಹೆಂಡತಿಗೆ ನಾನು 1000 ಅಂತೀನಿ, 1000 ಮಾತಾಡ್ತೀನಿ. ಅದನ್ನು ಕೇಳೋಕೆ ನೀವ್ಯಾರು? ನೀವ್ಯಾರು? ಅವಳು ನನ್ನವಳು, ಅವಳಿಗೆ ಅನ್ನೋ ಅಧಿಕಾರ ನನಗೆ ಇದೆ. ಹಾಗಂತ ಯಾರ್ಯಾರೋ ಏನೇನೋ ಅವಳಿಗೆ ಅಂದರೆ ಸುಮ್ಮನೆ ಇರದೆ ಅವಳ ಪರ ಮಾತಾಡೋ ಹಕ್ಕು ನನಗಿದೆ. ಅದೆಲ್ಲ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ನೀವು ಈ ಮನೆ ಮಗಳು, ನಮ್ಮ ಅಪ್ಪಂದಿರಿಗೆ ತಂಗಿ ಅಷ್ಟೇ. ನನ್ನ ಹೆಂಡತಿಗೆ ಅನ್ನೋಕೆ ನೀವ್ಯಾರು? ಮಾತಿಗೂ ಅವಳಿಗೆ ಅನ್ನೋದು ಬೈಯೋದು ಮಾಡಿದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಬೇಡಿ. ನನ್ನ ಅಮ್ಮಂದರು ಅವರೆಲ್ಲ ನಿಮ್ಮನ್ನು ಏನೋ ನಾದಿನಿ ಅಂತ ಸುಧಾರಿಸಿಕೊಂಡಿರಬಹುದು. ನಾನು ಅತ್ತೆ ಅಂತ ಸುಮ್ಮನೆ ಇರಬಹುದು. ಆದರೆ ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ನಿಮಗೆ. ಇಲ್ಲಿಗೆ ಬಂದ್ವಾ, ಮಾಡಿ ಇಟ್ಟಿದ್ದು ತಿಂದ್ವಾ ಹೋದ್ವಾ ಅಷ್ಟರಲ್ಲೇ ಇರಬೇಕು. ನಿಮ್ಮ ಬಾಯಿನ ಜೋರಾಗಿ ತೆಗೆಯೋದು, ನಾಲಿಗೆನ ಎಲ್ಲರ ಮುಂದೆ ಹರಿಯೋದು ಮಾಡಿದರೆ ಈ ಮನೆ ಬಾಗಿಲು ಶಾಶ್ವತವಾಗಿ ನಿಮಗೆ ಮುಚ್ಚಿರುತ್ತೆ. ಹುಷಾರು ಅಂದವ. ಹೋಗ್ತಾ ಇರಿ ಅಂದು ಅಲ್ಲಿಂದ ಅವನ ಅಮ್ಮಂದಿರನ್ನು ನೋಡಿ, ನೀವೆಲ್ಲ ಇಷ್ಟು ದಿನ ಬಾಯಿ ಮುಚ್ಚಿಕೊಂಡು ಇರೋದಕ್ಕೆ ಇವರು ಹೀಗೆ ಮಾತಾಡ್ತಾ ಇರೋದು. ಅವರಿಗೆ ಹೇಳಿ, ಈ ಮನೆಗೆ ಬಂದಿರೋ ಸೊಸೆಯರ ಮುಂದೆ ಅವರ ಬಾಯಿ ಪ್ರದರ್ಶನ ಮಾಡೋದು ಬೇಡ ಅಂತ ಅಂದು ತನ್ನ ಹೆಂಡತಿಯ ಬಳಿ ಹೋಗಿ, ನೀನು ಯಾಕೆ ಬಾಯಿ ಮುಚ್ಚಿಕೊಂಡು ಇರ್ತೀಯ? ನಿನ್ನ ತಪ್ಪಿಲ್ಲ ಅಂದರೆ ಯಾರಿಗೂ ಹೆದರಬೇಡ, ನನಗೂ ಕೂಡ. ತಿರುಗಿಸಿ ಮಾತಾಡು, ಅರ್ಥ ಆಯ್ತಾ? ನಾನೇನು ಮಾಡಿಲ್ಲ, ಆದರೂ ಅವರೇ. ನಾನು ಅದೇ ಹೇಳಿದ್ದು. ಸೀರೆ ನೋಡು ಹೇಗಾಗಿದೆ, ನಡಿ ಕ್ಲೀನ್ ಮಾಡ್ಕೊ ಅಂದಾಗ ಅವಳು ಅವನಿಂದ ಹೆಜ್ಜೆ ಹಾಕಿದಳು. ಅವರು ಹೋಗೋದನ್ನೇ ನೋಡುತ್ತಾ ನಿಂತಿದ್ದ ಕಸ್ತೂರಿ ಅವರನ್ನು ನೋಡಿ ಬಿಂದು ಕಿಸಕಿನ ನಕ್ಕಿದಾಗ ರಿಯಾ ಕೂಡ ಅವಳ ನಗುವಿಗೆ ಸಾಥ್ ಕೊಟ್ಟಳು.
ಕಸ್ತೂರಿಯವರು ದುಮಗುಡುತ್ತಾ ತಮ್ಮ ಮನೆಗೆ ನಡೆದರೆ ಕುಸುಮ, ಅಹಲ್ಯ, ಜಾನಕಿ ಅವರೆಲ್ಲ ವೇದನ ಮಾತಿಗೆ ವಿಮರ್ಶೆ ಮಾಡುತ್ತಾ ಕುಳಿತಿದ್ದರು. ರೂಮ್ಗೆ ಬಂದ ಮೇಲೆ ವೇದ ಖುಷಿಯನ್ನು ನೋಡಿ ಹೋಗು ಮೊದಲು ಸ್ನಾನ ಮಾಡ್ಕೊ ಅಂದಾಗ ಬಟ್ಟೆ ಹಿಡಿದು ನಡೆದಳು. ಅವರ ಮಾತಿಗೆ ಕಣ್ಣೀರು ಹಾಕುವುದಾ ಅಥವಾ ವೇದನ ನಡೆಗೆ ಖುಷಿ ಪಡುವುದಾ ಅವಳಿಗೆ ತಿಳಿಯದಾಗಿತ್ತು. ಸ್ನಾನ ಮುಡಿ ಹೊರಗೆ ಬಂದವಳೆ ಅವನೆದುರು ಬಂದು ನಿಂತು, ನೀವೇನು ಇವತ್ತು ಇಷ್ಟು ಬೇಗ ಬಂದ್ರಿ ಅಂದಾಗ, ಸುಮ್ಮನೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ಅದೇ ಏನು ಕೆಲಸ? ಏನೋ ಕೆಲಸ, ಇವಾಗ ಅದೆಲ್ಲ ಬೇಕಾ? ನೀವು ಅವರಿಗೆ ಬೈಯೋಕೆ ಬಂದಿದ್ರಾ? ಛೇ, ಹಾಗೇನಿಲ್ಲ. ನಾನು ಕೆಲಸದ ಮೇಲೆ ಬಂದೆ. ಅವರು ಹೇಳಿದ್ದು ಕೇಳಿ ಕೋಪ ಬಂದು ನಾನು ಮಾತನಾಡಿದ್ದು ಅಷ್ಟೇ. ಹೌದಾ? ಏನು ಕೆಲಸ ಅಂತಂದರೆ ಹೇಳೋದಿಲ್ಲ ನೀವು? ನನ್ನ ಹತ್ರ ಹೀಗೆ ಸೀಕ್ರೆಟ್ ಮಾಡಿ ಅಂದು ಮುಖ ಊದಿಸಿದಳು. ಏ ಬಂಗಾರಿ, ಇಲ್ಲಿ ಕೇಳು ಅಂದ ಅವನು. ಅವಳು ಅವನ ಕಡೆ ನೋಡಲು ಅವಳನ್ನು ಎಳೆದುಕೊಂಡು ಅವಳ ತುಟಿ ಬಳಸಿದ್ದ. ಅವಳು ಕೊಸರಾಡಿ ಬಿಡಿಸಿಕೊಂಡಳು. ಇದೇ ಕೆಲಸಕ್ಕೆ ನಾನು ಬಂದಿದ್ದು ಅಂದ ಕಣ್ಣು ಹೊಡೆಯುತ್ತಾ. ಅವನಿಗೆ ಕೈಯಿಂದ ಹೊಡೆಯುತ್ತಾ ಮುನಿಸಿಕೊಂಡು ಮುಂದೆ ನಡೆದವಳನ್ನು ಎಳೆದು ಹಿಂದೆಯಿಂದ ತಬ್ಬಿಕೊಂಡು, ನಾನು ಬೇಕು ಅಂತಾನೆ ಇವಾಗ ಬಂದಿದ್ದು. ಇವರು ಹೀಗೆ ಬರೋದು ಮಾತಾಡೋದು ತಿಳಿದು ಅವರು ಮತ್ತೆ ಏನು ಮಾತಾಡದೆ ಇರೋ ಥರ ಹೇಳೋಕೆ ನಿಮಗೆ ಹೇಗೆ ಗೊತ್ತಾಯಿತು? ನೀನು ಏನು ಹೇಳದೇ ಇದ್ದರೆ ನನಗೆ ಗೊತ್ತಾಗಲ್ವಾ? ಅಂದು ಅವಳ ಬೆನ್ನಿಗೆ ಮುತ್ತಿಟ್ಟು ಅವಳು ಅವನ ಕಡೆ ತಿರುಗಿ ಥ್ಯಾಂಕ್ಸ್ ಅನ್ನಲು. ಯಾಕೆ ಅಂದ ಕೇಳಿ ಅವಳ ಕೆನ್ನೆಗೆ ತುಟಿ ಹೊತ್ತಿದ. ನೀವು ನನ್ನ ಪರವಾಗಿ ಮಾತನಾಡಿದ್ದಕ್ಕೆ ಅಂದವಳನ್ನು ನೋಡುತ್ತಾ. ನಾನು ನಿನ್ನ ಹತ್ರ ಹೇಗೆ ಇರ್ತೀನೋ ಅದು ಬೇಡ. ಈ 4 ಗೋಡೆ ಮಧ್ಯ ನಾವು ಹೇಗೆ ಇದ್ರೂ ಅದನ್ನು ಹೊರಗಿನವರ ಮುಂದೆ ತೋರಿಸಬಾರ್ದು ಅಲ್ವಾ? ಅಲ್ಲದೆ ಬೇರೆಯವರ ಮುಂದೆ ನನ್ನ ಹೆಂಡತಿನ ನಾನು ಹೇಗೆ ಬಿಟ್ಟುಕೊಡ್ಲಿ? ಅವಳಿಗೆ ಯಾರಾದರೂ ಏನಾದರೂ ಅಂದರೆ ನಾನು ಸುಮ್ಮನೆ ಇರೋಕೆ ಆಗುತ್ತಾ? ಅದಕ್ಕೆ ಬಂದಿದ್ದು. ಮತ್ತೆ ನೀನು ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋದು ಬೇಡ. ಅದರ ಬದಲು ಬೇರೆ ಏನಾದರೂ ಕೊಟ್ಟರೆ ಓಕೆ ಅಂದ ರಾಗವಾಗಿ. ಅವಳು ಅವನ ಮಾತು ಅರ್ಥ ಮಾಡಿಕೊಂಡು ಅವನ ಕುರುಳಿಗೆ ಕೈಯನ್ನು ಹಾರದಂತೆ ಹಾಕಿ ಇಮ್ಮಡಿ ಕಾಲನ್ನು ಸ್ವಲ್ಪ ಮೇಲೆತ್ತಿ ಅವನ ಮುಖದ ತುಂಬ ಮುತ್ತು ಕೊಟ್ಟು ಅವನ ತುಟಿಗಳನ್ನು ಬಂಧಿಸಿದಳು. ಅವನು ಅವಳ ನಡುವನ್ನು ಬಿಗಿಯಾಗಿ ಹಿಡಿದು ಅವಳು ಕೊಟ್ಟ ಮುತ್ತಿನ ಸಿಹಿ ಹೀರಿದ. ಅವನಿಂದ ಸರಿದು ನಿಂತ ಖುಷಿಯೇ, ಬನ್ನಿ ಊಟ ಮಾಡಿ ಅಂದಾಗ, ಅರೆ ಊಟ ಇಷ್ಟು ಬೇಗನ ಅಂದವ ತುಂಟ ನಗೆಯಲ್ಲಿ ನಗುತ್ತಾ ಅವನದ್ದೇ ರೀತಿಯಲ್ಲಿ ಅವಳು ಹೇಳಿದ್ದು ಅರ್ಥ ಮಾಡಿಕೊಂಡು, ಥೂ ನಿಮ್ಮ ಅಂತ ಅವನಿಗೆ ಹೊಡೆದು ಕೆಳಗೆ ಹೋದವಳನ್ನು ನೋಡಿ ನಕ್ಕು ಫ್ರೆಶ್ ಆಗಲು ನಡೆದ. ಊಟ ಮುಗಿಸಿ ತನ್ನ ಕೆಲಸದ ಕಡೆ ನಡೆದ ವೇದ ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.